Question number 29. What were the reform measures of Annie Besant? Annie Besant ಅವರ ಸುಧಾರಣಾ ಚಳುವಳಿ ಹೇಗೆ ನಡೀತಾ ಇತ್ತು? ಸೆಪ್ಟೆಂಬರ್ 2020, ಏಪ್ರಿಲ್ 2024 ಅಂಡ್ ಆಗಸ್ಟ್ 2024 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. Annie Besant, an Irish lady, started the activities of Theosophical Society in India and gave it new vitality. ಸೊ ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿಯ ಚಟುವಟಿಕೆಗಳನ್ನ ಸ್ಟಾರ್ಟ್ ಮಾಡಿರೋದು ಯಾರು? ಆನಿ ಬೆಸೆಂಟ್ ಅವರು. ಅವರು ಐರ್ಲ್ಯಾಂಡಿನ ಲೇಡಿ. ಓಕೆ, ಸೊ ಐರಿಷ್ ಲೇಡಿ. ಶಿ ಅರೋಸ್ಡ್ ಪ್ರೈಡ್ ಇನ್ ಇಂಡಿಯನ್ ಕಲ್ಚರ್ ಥ್ರೂ ಹರ್ ಲೆಕ್ಚರ್ಸ್. ತಮ್ಮ ಲೆಕ್ಚರ್ಗಳ ಮೂಲಕ, ತಮ್ಮ ಒಂದು ಲೆಕ್ಚರ್ ಅಂತಂದ್ರೆ ಏನು ಮಕ್ಕಳೇ? ತಮ್ಮ ಮಾತುಕತೆಗಳು, ಭಾಷಣಗಳ ಮೂಲಕ ಅವರು ಭಾರತೀಯ ಸಂಸ್ಕೃತಿಯಲ್ಲಿ ಇದ್ದಂತಹ ತಮಗೆ ಒಂದು ಹೆಮ್ಮೆಯನ್ನ ಪ್ರಸ್ತುತಪಡಿಸ್ತಾರೆ. ಯಾರು? ಆನಿ ಬೆಸೆಂಟ್ ಅವರು. She attempted to establish equality, universal brotherhood and harmony in society. ಸಮಾಜದಲ್ಲಿ ಒಂದು ಸಮಾನತೆ, ಓಕೆ, ಸಮಾನತೆ, ಭ್ರಾತೃತ್ವ ಮತ್ತು ಶಾಂತಿಯನ್ನು ತರೋದಿಕ್ಕೆ ಆನಿ ಬೆಸೆಂಟ್ ಅವರು ಟ್ರೈ ಮಾಡ್ತಾರೆ. ಈಕ್ವಾಲಿಟಿ, ಯೂನಿವರ್ಸಲ್ ಬ್ರದರ್ಹುಡ್ ಮೀನ್ಸ್ ಭ್ರಾತೃತ್ವ, ಮತ್ತು ಹಾರ್ಮನಿ ಅಂತಂದ್ರೆ ಸಮಾನತೆ ಅಥವಾ ಶಾಂತಿಯನ್ನ ತರೋದಿಕ್ಕೆ ಆನಿ ಬೆಸೆಂಟ್ ಅವರು ಟ್ರೈ ಮಾಡ್ತಾರೆ, ಪ್ರಯತ್ನ ಪಡ್ತಾರೆ. ಆನಿ ಬೆಸೆಂಟ್ ಗೇವ್ ಹರ್ ಫುಲ್ ಸಪೋರ್ಟ್ ಟು ದ ಫ್ರೀಡಮ್ ಸ್ಟ್ರಗಲ್. Even though she was an Irish lady, she was so much attracted by the Indian culture that she participated in the freedom struggle of India. Okay, so she gave full support to the Indian freedom struggle. She started a newspaper called New India, ನವ ಭಾರತ ಅನ್ನುವಂತಹ ಪತ್ರಿಕೆಯನ್ನು ಕೂಡ ಅವರು ಸ್ಟಾರ್ಟ್ ಮಾಡ್ತಾರೆ. In 1916, she started ಹೋಮ್ ರೂಲ್ ಮೂವ್ಮೆಂಟ್. ಹೋಮ್ ರೂಲ್ ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಯಾರು? ಆನಿ ಬೆಸೆಂಟ್ ಅವರು. She was the president of the Congress session in 1917. 1917ರ ಕಾಂಗ್ರೆಸ್ ಸೆಷನ್ ನಲ್ಲಿ ಕೂಡ ಅವರು ಪ್ರೆಸಿಡೆಂಟ್ ಆಗಿರ್ತಾರೆ, ಅಧ್ಯಕ್ಷತೆಯನ್ನ ವಹಿಸ್ತಾರೆ. ಶಿ ಕಾಂಟ್ರಿಬ್ಯೂಟೆಡ್ ಇಮ್ಮೆನ್ಸ್ಲಿ ಟು ದ ಇಂಡಿಯನ್ ಫಿಲಾಸಫಿ. ಭಾರತದ ತತ್ವಶಾಸ್ತ್ರಕ್ಕೆ ಮಹತ್ವವಾದ ಕೊಡುಗೆಯನ್ನ ಆನಿ ಬೆಸೆಂಟ್ ರವರು ನೀಡಿದ್ದಾರೆ. ಅಷ್ಟೇ ಅಲ್ಲದೇನೆ ಭಾರತದ ಇಂಡಿಪೆಂಡೆಂಟ್ ಸ್ಟ್ರಗಲ್ಗೂ ಕೂಡ, ಅಂದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೂ ಕೂಡ ಒಂದು ಕೊಡುಗೆಯನ್ನ ಆನಿ ಬೆಸೆಂಟ್ ರವರು ನೀಡ್ತಾರೆ. ಓಕೆ, ಸೊ ದೀಸ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಆನಿ ಬೆಸೆಂಟ್.